ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಸನಾತನ ಹಿಂದೂ ಪುರಾಣ ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ರಾಹು ಮತ್ತು ಕೇತು ಎಂಬ ಹೆಸರುಗಳು ಅತ್ಯಂತ ಭಯ ಮತ್ತು ಕುತೂಹಲವನ್ನು ಮೂಡಿಸುತ್ತವೆ. ಕಣ್ಣಿಗೆ ಕಾಣಿಸದೇ ಇದ್ದರೂ ಸಹ ಮನುಷ್ಯನ ಜೀವನದ ಮೇಲೆ ಇವರು ಬೀರುವಂತಹ ಪ್ರಭಾವ ಅಪಾರ. ಮಾನವನ ಮನಸ್ಸು, ಬುದ್ಧಿ ಮತ್ತು ಹಣೆಯ ಬರಹವನ್ನು ಬದಲಿಸಬಲ್ಲ ಅಪಾರ ಶಕ್ತಿ ರಾಹುಕೇತುಗಳಿಗಿರುತ್ತದೆ. ನವಗ್ರಹಗಳಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ ಮತ್ತು ಶನಿ ಎಂಬ 7 ನಕ್ಷತ್ರಗಳು ಆಕಾಶದಲ್ಲಿ ನಮಗೆ ಕಣ್ಣಿಗೆ ಕಾಣಿಸಿಕೊಳ್ಳುತ್ತವೆ. ಆದರೆ ರಾಹು ಮತ್ತು ಕೇತು ಎಂಬ ಕೊನೆಯ 2 ಗ್ರಹಗಳಿಗೆ ಯಾವುದೇ ನಿರ್ದಿಷ್ಟ ರೂಪವಿಲ್ಲ. ಆದ್ದರಿಂದ ಜ್ಯೋತಿಷ್ಯದಲ್ಲಿ ಇವುಗಳನ್ನು ಛಾಯಾಗ್ರಹಗಳು ಅಂದರೆ ನೆರಳು ಗ್ರಹಗಳು ಎಂದು ಉಲ್ಲೇಖಿಸಲಾಗುತ್ತದೆ. ಆತ್ಮೀಯರೇ, ಈ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ರಾಹುಕೇತುಗಳು ಯಾರು, ಇವರ ಹುಟ್ಟಿನ ಹಿಂದಿರುವಂತಹ ಪೌರಾಣಿಕ ರಹಸ್ಯವೇನು, ಇವುಗಳು ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವವನ್ನು ಬೀರಬಲ್ಲವು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ರಾಹು ಕೇತು ಎಂದರೆ ಯಾರು? ಪುರಾಣಗಳ ಪ್ರಕಾರ ರಾಹು ಹಾಗೂ ಕೇತು ಬೇರೆ ಬೇರೆಯವರಲ್ಲ. ಅಮೃತವನ್ನು ಕುಡಿದು ಅಮರನಾದ ಒಬ್ಬನೇ ಚಾಣಾಕ್ಷ ಮತ್ತು ಶಕ್ತಿಶಾಲಿ ರಾಕ್ಷಸನ ದೇಹದ 2 ಭಾಗಗಳೇ ರಾಹುಕೇತುಗಳು. ರಾಹು ಮತ್ತು ಕೇತುಗಳ ಜನನದ ಹಿಂದೆ ಹಿಂದೂ ಪುರಾಣಗಳಲ್ಲಿ ಒಂದು ಅತ್ಯಂತ ರೋಮಾಂಚನ ಕಥೆ ಇದೆ. ಅದುವೇ ಸಮುದ್ರ ಮಂಥನದ ಸಮಯದಲ್ಲಿ ನಡೆದಂತಹ ಒಂದು ಘಟನಾವಳಿ. ದೇವಾನುದೇವತೆಗಳು ಮತ್ತು ಅಸುರರು ಅಮರರಾಗಲು ಅಮೃತವನ್ನು ಪಡೆಯುವುದಕ್ಕಾಗಿಯೇ ಮಂದರ ಪರ್ವತವನ್ನು ಕಡುಗೋಲಾಗಿಸಿಕೊಂಡು ವಾಸುಕಿ ಸರ್ಪವನ್ನೇ ಹಗ್ಗವನ್ನಾಗಿ ಬಳಸಿಕೊಂಡು ಕ್ಷೀರಸಾಗರವನ್ನು ಮಂಥಿಸುತ್ತಾರೆ. ಸಮುದ್ರ ಮಂಥನದ ಕೊನೆಯಲ್ಲಿ ದೇವತೆಗಳ ವೈದ್ಯರಾದ ಧನ್ವಂತರಿಯು ಅಮೃತ ತುಂಬಿದ ಕಳಶವನ್ನು ಹಿಡಿದು ಪ್ರಕಟಗೊಳ್ಳುತ್ತಾರೆ. ಆ ಸಮಯದಲ್ಲಿ ಅಮೃತವನ್ನು ಸೇವಿಸಲು ದೇವತೆಗಳು ಮತ್ತು ಅಸುರರ ನಡುವೆ ಭಾರೀ ಕದನವಾಗುತ್ತದೆ. ಅಸುರರ ಕೈಗೆ ಅಮೃತ ದೊರೆತರೆ ಜಗತ್ತಿಗೆ ವಿನಾಶ ಕಾದಿದೆ ಎಂಬುದನ್ನು ಅರಿತ ಭಗವಂತ ಮಹಾನ್ ವಿಷ್ಣು ದೇವರು ಮೋಹಿನಿ ರೂಪವನ್ನು ತಳೆಯುತ್ತಾರೆ. ಅಮೃತಕ್ಕಾಗಿಯೇ ಜಗಳವಾಡುತ್ತಿದ್ದ ರಾಕ್ಷಸರು ಮೋಹಿನಿಯ ಅಸಾಧಾರಣ ಸೌಂದರ್ಯಕ್ಕೆ ಮಾರು ಹೋಗಿ ತಮ್ಮಲ್ಲಿದ್ದಂತಹ ಅಮೃತದ ಪಾತ್ರೆಯನ್ನು ಆಕೆಗೆ ಒಪ್ಪಿಸಿ ಆಕೆ ಹೇಳಿದಂತೆ ಕೇಳಲು ಸಮ್ಮತಿಸುತ್ತಾರೆ. ಸುಂದರಿಯಾದ ಮೋಹಿನಿಯು ದೇವತೆಗಳು ಮತ್ತು ರಾಕ್ಷಸರನ್ನೆಲ್ಲ ಪ್ರತ್ಯೇಕವಾದ ಸಾಲುಗಳಲ್ಲಿ ಕುಳಿತುಕೊಳ್ಳುವಂತೆ ಹೇಳುತ್ತಾಳೆ. ತನ್ನ ಸೌಂದರ್ಯದಿಂದಲೇ ಎಲ್ಲ ಅಸುರರ ಗಮನವನ್ನು ಬೇರೆಡೆ ಸೆಳೆದು ಕೇವಲ ದೇವತೆಗಳಿಗೆ ಮಾತ್ರ ಅಮೃತವನ್ನು ವಿತರಿಸತೊಡಗುತ್ತಾಳೆ. ಇದನ್ನು ಗಮನಿಸಿದ ಸ್ವರಭಾನು ಎಂಬ ಚತುರ ರಾಕ್ಷಸನು ತಂತ್ರವನ್ನು ಹೂಡುತ್ತಾನೆ. ಆತನೂ ಸಹ ದೇವತೆಯ ವೇಷವನ್ನೇ ಧರಿಸಿ ಯಾರಿಗೂ ತಿಳಿಯದಂತೆ ದೇವತೆಗಳ ಸರದಿ ಸಾಲಿನಲ್ಲಿ ಹೋಗಿ ಸೂರ್ಯ ಮತ್ತು ಚಂದ್ರರ ಮಧ್ಯೆ ಕುಳಿತುಕೊಂಡು ಬಿಡುತ್ತಾನೆ. ಮೋಹಿನಿಯು ಆತನನ್ನು ದೇವತೆ ಎಂದೇ ಭಾವಿಸಿ ಸ್ವರಭಾನುವಿಗೆ ಅಮೃತವನ್ನು ವಿತರಿಸುತ್ತಾಳೆ. ಆ ಸ್ವರಭಾನುವು ಅಮೃತವನ್ನು ಬಾಯಿಗೆ ಹಾಕಿಕೊಂಡು ಅದು ಆತನ ಗಂಟಲಿಗಿಂತ ಕೆಳಗೆ ಇಳಿಯುವಷ್ಟರಲ್ಲಿಯೇ ಪಕ್ಕದಲ್ಲೇ ಇದ್ದಂತಹ ಸೂರ್ಯ ಮತ್ತು ಚಂದ್ರರು ಈತನು ದೇವತೆಯಲ್ಲ ರಾಕ್ಷಸ ಎಂದು ಗುರುತಿಸಿ ಮೋಹಿನಿಗೆ ಸನ್ನೆಯ ಮೂಲಕ ತಿಳಿಸುತ್ತಾರೆ. ಆಗ ಕ್ಷಣ ಮಾತ್ರದಲ್ಲಿ ತಮ್ಮ ನಿಜ ರೂಪಕ್ಕೆ ಬಂದಂತಹ ಭಗವಾನ್ ಮಹಾವಿಷ್ಣು ದೇವರು ತಕ್ಷಣವೇ ತಮ್ಮ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ಅಮೃತವನ್ನು ಕುಡಿಯುತ್ತಿದ್ದಂತಹ ಆ ರಾಕ್ಷಸನ ಕುತ್ತಿಗೆಯನ್ನೇ ಕತ್ತರಿಸಿಬಿಡುತ್ತಾರೆ. ಸ್ವರಭಾನುವಿನ ತಲೆ ಕತ್ತರಿಸಲ್ಪಟ್ಟರೂ ಸಹ ಆತನು ಈಗಾಗಲೇ ಅಮೃತವನ್ನು ಕುಡಿದಿದ್ದರಿಂದಲೇ ಆತನಿಗೆ ಸಾವು ಬಂದೊದಗುವುದಿಲ್ಲ. ಅಮೃತದ ಪ್ರಭಾವದಿಂದ ಕತ್ತರಿಸಲ್ಪಟ್ಟ ಆತನ ದೇಹದ 2 ಭಾಗಗಳೂ ಸಹ ಜೀವಂತವಾಗಿಯೇ ಉಳಿದುಕೊಳ್ಳುತ್ತವೆ. ಕತ್ತರಿಸಲ್ಪಟ್ಟಿದ್ದರೂ ಸಹ ಒದ್ದಾಡುತ್ತಿದ್ದಂತಹ 2 ಜೀವಂತ ಭಾಗಗಳನ್ನು ನೋಡಿ ಸೃಷ್ಟಿಕರ್ತರಾದ ಬ್ರಹ್ಮದೇವರಿಗೆ ಕರುಣೆ ಮೂಡುತ್ತದೆ. ಅಮರವಾಗಿದ್ದ ಅಸುರನ ತಲೆಯ ಭಾಗಕ್ಕೆ ಒಂದು ದೈತ್ಯ ಸರ್ಪದ ದೇಹವನ್ನು ಅವರು ಜೋಡಿಸಿಬಿಡುತ್ತಾರೆ. ಅದೇ ರೀತಿ ಕತ್ತರಿಸಲ್ಪಟ್ಟ ಅಸುರನ ದೇಹದ ಭಾಗಕ್ಕೂ ಸಹ ಸರ್ಪದ ತಲೆಯನ್ನು ಜೋಡಿಸುತ್ತಾರೆ. ಹೀಗೆ ಸರ್ಪದ ದೇಹ ಹೊಂದಿರುವ ರಾಕ್ಷಸನ ರುಂಡದ ಭಾಗವನ್ನು ರಾಹು ಎಂದು, ಸರ್ಪದ ತಲೆ ಹೊಂದಿರುವ ರಾಕ್ಷಸನ ಮುಂಡದ ಭಾಗವನ್ನು ಕೇತು ಎಂದು ಗುರುತಿಸಲಾಗುತ್ತದೆ. ನಂತರ ಬ್ರಹ್ಮದೇವರು ರಾಹು ಕೇತು ಇಬ್ಬರಿಗೂ ಸಹ ಆಕಾಶ ಮಂಡಲದಲ್ಲಿ ಛಾಯಾಗ್ರಹಗಳಾಗಿ ನವಗ್ರಹ ಸ್ಥಾನವನ್ನು ನೀಡುತ್ತಾರೆ. ಸೂರ್ಯಚಂದ್ರರ ಮೇಲಿನ ದ್ವೇಷ. ರಾಹುಕೇತುಗಳಿಬ್ಬರಿಗೂ ಸಹ ಸೂರ್ಯಚಂದ್ರರ ಮೇಲೆ ಅಪಾರವಾದ ದ್ವೇಷವಿದೆ.
ಕ್ಷೀರಸಾಗರ ಮಂಥನದ ಸಮಯದಲ್ಲಿ ದೇವತೆಯ ವೇಷದಲ್ಲಿ ಅಮೃತವನ್ನು ಸೇವಿಸುತ್ತಿದ್ದಂತಹ ಸ್ವರಭಾನುವನ್ನು ಪತ್ತೆ ಮಾಡಿ ಭಗವಾನ್ ಮಹಾವಿಷ್ಣು ದೇವರಿಗೆ ತಿಳಿಸಿಕೊಟ್ಟವರೇ ಸೂರ್ಯ ಮತ್ತು ಚಂದ್ರರು. ಇದೇ ಕಾರಣಕ್ಕಾಗಿ ಸೂರ್ಯ ಚಂದ್ರರ ಮೇಲೆ ರಾಹು ಮತ್ತು ಕೇತುವಿಗೆ ತೀವ್ರವಾದ ಕೋಪವಿರುತ್ತದೆ. ಈ ಹಗೆತನದಿಂದಲೇ ಇಂದಿಗೂ ಸಹ ರಾಹು ಮತ್ತು ಕೇತುಗಳು ಕಾಲಕಾಲಕ್ಕೆ ಸೂರ್ಯ ಮತ್ತು ಚಂದ್ರರನ್ನು ನುಂಗಲು ಪ್ರಯತ್ನ ಪಡುತ್ತಾರೆ. ಇದನ್ನೇ ನಾವು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಎಂದು ಕರೆಯುತ್ತೇವೆ. ರಾಹು ಕೇತುಗಳು ಮನುಷ್ಯರನ್ನು ಕಾಡುವುದೇಕೆ? ಪೌರಾಣಿಕವಾಗಿ ರಾಹು ಮತ್ತು ಕೇತುಗಳು ಮೂಲತಃ ಸುರಭಾನು ಎಂಬ ಅಸುರನ ದೇಹದ ಭಾಗಗಳು. ಅಸುರರ ಹುಟ್ಟು ಸ್ವಭಾವವೇ ತೊಂದರೆಯನ್ನು ಕೊಡುವುದು ಮತ್ತು ಭ್ರಮೆಯನ್ನು ಸೃಷ್ಟಿಸುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ಮನುಷ್ಯನ ಆರೋಗ್ಯ ಮತ್ತು ಆತ್ಮವನ್ನು ಪ್ರತಿನಿಧಿಸಿದರೆ ಚಂದ್ರ ಮನುಷ್ಯನ ಮನಸ್ಸು ಮತ್ತು ಆಲೋಚನೆಯನ್ನು ಪ್ರತಿನಿಧಿಸುತ್ತಾನೆ. ಸೂರ್ಯಚಂದ್ರರ ಶತ್ರುಗಳಾದ ರಾಹು ಕೇತುಗಳು ಈ ಗ್ರಹಗಳ ಮೇಲೆ ಪ್ರಭಾವವನ್ನು ಬೀರಿದಾಗ ಮನುಷ್ಯರಿಗೆ ತೀವ್ರವಾದ ಮಾನಸಿಕ ಒತ್ತಡ, ಖಿನ್ನತೆ, ಗೊಂದಲ ಮತ್ತು ಅತಿಯಾದ ಭಯ ಕಾಡುತ್ತದೆ. ರಾಹು ಅಸುರನ ತಲೆ ಭಾಗವಾಗಿರುವುದರಿಂದ ಆತನು ಮನುಷ್ಯನ ಬುದ್ಧಿ ಮತ್ತು ಆಲೋಚನೆಯ ಮೇಲೆ ಪ್ರಭಾವವನ್ನು ಬೀರುತ್ತಾನೆ. ಅಂದರೆ ರಾಹುವಿನ ಕೆಟ್ಟ ಪ್ರಭಾವವಿರುವಾಗ ಯಾವುದೇ ಮನುಷ್ಯನಲ್ಲಿ ಅತಿಯಾದ ಆಸೆ, ದುರಾಸೆ, ಕೆಟ್ಟ ಆಲೋಚನೆಗಳು ಮತ್ತು ಭ್ರಮೆ ಹುಟ್ಟುತ್ತವೆ. ಈ ವಿಷಮಗಳಿಗೆಯಲ್ಲಿ ಮನುಷ್ಯ ಹಣವನ್ನು ಮಾಡಲು ತಪ್ಪು ದಾರಿಯನ್ನು ತುಳಿದು ತದನಂತರ ಆ ತಪ್ಪುಗಳಿಂದಲೇ ಅವಮಾನ, ನಷ್ಟ ಮತ್ತು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಕೇತು ತಲೆ ಇಲ್ಲದಂತಹ ರಾಕ್ಷಸನ ದೇಹದ ಭಾಗವಾಗಿರುವುದರಿಂದ ಆತನು ಭೌತಿಕ ಸುಖಗಳನ್ನು ದ್ವೇಷಿಸುತ್ತಾನೆ. ಕೇತುವಿನ ಪ್ರಭಾವ ಇರುವಾಗ ಅಥವಾ ಕೇತು ದಶೆ ಪ್ರಾರಂಭವಾದಾಗ ಮನುಷ್ಯ ತನಗೆ ಇಷ್ಟವಾಗಿರುವಂತಹ ವಸ್ತುಗಳು, ಉದ್ಯೋಗ ಅಥವಾ ಪ್ರೀತಿ ಪಾತ್ರರಿಂದಲೂ ದೂರಾಗಬಹುದು. ಈ ಮಾನಸಿಕ ನೋವಿನ ಮೂಲಕ ಮನುಷ್ಯರಿಗೆ ಲೌಕಿಕ ಜೀವನದ ಮೇಲೆ ಜಿಗುಪ್ಸೆ ಉಂಟು ಮಾಡಿ ಆಧ್ಯಾತ್ಮದ ಕಡೆ ಮುಖ ಮಾಡುವಂತೆ ಕೇತು ಮಾಡುತ್ತಾನೆ. ಒಂದೇ ರಾಕ್ಷಸನ ದೇಹದ ಎರಡು ಭಾಗಗಳಾಗಿದ್ದರೂ ರಾಹು ಮತ್ತು ಕೇತು ಇಬ್ಬರ ಗುಣಗಳು ಸಹ ಪರಸ್ಪರ ಭಿನ್ನವಾಗಿವೆ. ರಾಹು ಮನುಷ್ಯರನ್ನು ಲೌಕಿಕ ಆಸೆಗಳ ಬೆನ್ನಟ್ಟಿ ಓಡುವಂತೆ ಮಾಡಿ ಕಾಡಿಸಿದರೆ ಕೇತು ಎಲ್ಲವನ್ನು ಕಸಿದುಕೊಂಡು ಜಿಗುಪ್ಸೆ ಉಂಟು ಮಾಡಿ ಒಂಟಿಯನ್ನಾಗಿ ಮಾಡಿ ಕಾಡಿಸುತ್ತಾನೆ. ರಾಹು ಮತ್ತು ಕೇತು ಗ್ರಹಗಳ ಕೆಟ್ಟ ದೃಷ್ಟಿ ಅಥವಾ ದೋಷದಿಂದ ಮುಕ್ತಿಯನ್ನು ಪಡೆದುಕೊಂಡು ಉತ್ತಮ ಜೀವನವನ್ನು ನಡೆಸಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಅತ್ಯಂತ ಸರಳ ಮತ್ತು ಪರಿಣಾಮಕಾರಿಯಾದ ಪರಿಹಾರಗಳನ್ನು ಉಲ್ಲೇಖಿಸಲಾಗಿದೆ. ಈ ಎಲ್ಲ ವಿಶೇಷ ಮಾಹಿತಿಗಳನ್ನು ನಾವು ನಮ್ಮ ಬರುವ ಸಂಚಿಕೆಯಲ್ಲಿ ತಿಳಿಸುವವರಿದ್ದೇವೆ. ಅದಕ್ಕಾಗಿ ನಿರೀಕ್ಷಿಸಿ ಎಂದು ಉಲ್ಲೇಖಿಸುತ್ತಾ ಆ ಭಗವಂತರ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಎಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.